ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪ್ರವೃತ್ತಿ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೆಂಗಿದ್ರೆ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಂಡಿನಿ. ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಸ್ತ್ ಆರಾಮದಿ ನೋಡ್ರಿ. ಇವತ್ತಿನ ಡೇ ಬ್ಲಾಗ್ನ ಈಗ ಮಾರ್ನಿಂಗ್ ಸ್ಟಾರ್ಟ್ ಮಾಡಕ್ಕಂತೀನಿ. ಸೊ ನೋಡ್ತಾ ಇರ್ಬೋದು. ಬ್ಲಾಗ್ನ ಹೆಂಗೆ ತನಕ ನೋಡ್ರಿ, ವಾಚ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಆ್ಯಂಡ್ ಇನ್ನೂ ಎಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈ ಕೂಡ ಎಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮಂಥ ಸಣ್ಣ ಯೂಟ್ಯೂಬರ್ಸ್ಗೂ ಸಪೋರ್ಟ್ ಮಾಡಿರಿ. ಸೊ ಇವತ್ತು ಮುಂಜಾನೆ ನಾಷ್ಟಕ್ಕೆ ಅವ್ವ ನೋಡ್ರಿ ದೋಸೆ ಮಾಡಕ್ಕಂತಾಳ. ಒಲೆ ಮೇಲೆ ಮಾಡೋದು, ಗ್ಯಾಸಿನ ಮೇಲೆ ಮಾಡೋದು, ಒಲೆ ಮೇಲೆ ಮಾಡೋದು, ಗ್ಯಾಸಿನ ಮೇಲೆ ಮಾಡೋದು ಅಂತಂದು ಒಲೆ ಮ್ಯಾಗನ ಮಾಡಿಬಿಡ್ತೀನಿ ತಗೋ ಅಂಥೇಳಿ ಒಲೆ ಮ್ಯಾಗನ ಮಾಡಕ್ಕಂತಾಳ. ಸೊ ಈಗ ಮೊದಲನೇ ದೋಸೆ ನೋಡ್ರಿ ಒಂಚೂರು ಹರಿತು. ಸೊ ನನಗಂಕರ ಒಲೆ ಮ್ಯಾಗ ದೋಸೆ ಮಾಡಕ್ಕನ ಬರೋಂಗಿಲ್ಲ. ಅವ್ವ ಬಿಸಿ ಮಾಡಕ್ಕೆ ಕೊಟ್ಲು. ಹಂಗೆ ಸಪ್ಪನೂ ತಿಂದೆ 1-2 ದೋಸೆ. ರುಚಿ ಅದು ಹೆಚ್ಚು ಹೇಳ್ಬೇಕಂತಂದ್ರೆ ಒಂದು ಖಾರದ ಪುಡಿ ಹಾಕ್ಕೊಂಡಿಲ್ಲ, ಒಂದು ಏನೂ ಹಾಕ್ಕೊಂಡಿಲ್ಲ, ಹಂಗೆ ಸಪ್ಪನೂ ತಿಂದೆ. ರುಚಿ ಅದು. ಸೊ ತಿನ್ನೋರಾಗ ತಮ್ಮ ಬಂದ ನೋಡ್ರಿ, ಮಾಡಾಕತ್ತಾನ ಈಗ ದೋಸೆ. ಹೆಚ್ಚು ಫಸ್ಟ್ ಟೈಮ್ ತಮ್ಮ ದೋಸೆ ಮಾಡೋದು ನೋಡಕ್ಕಂತಿರೋದು. ಮಸ್ತ್ ಚಲೋ ಮಾಡಾಕತ್ತಾನ ಅಂತಂದು ಹೇಳ್ಬೋದು. ನಾನು ಮತ್ತು ಅವ್ವ ತಂಗ್ಯಾರು ಮಾಡೋಕ್ಕಿಲ್ಲ, ಅಷ್ಟು ಸೂಪರ್ ಡೂಪರಾಗಿ ಮಾಡ್ಯಾನ. ನೀವೇ ನೋಡ್ತಿರ್ಬೋದು ಎಷ್ಟು ಚಂದ ಮಾಡ್ಯಾನ ಅಂಥೇಳಿ. ಅವನಕ್ಕಿಂತ ಬರ್ರಿ ನಿನ್ನ ಮಾಡಕತ್ಯಾ ಎಷ್ಟು ದೋಸೆ ಮಾಡಿಲ್ಲ ನೋಡ್ರಿ ನಮ್ಮ ತಮ್ಮ ಮಾಡಿರೋ ದೋಸೆ. ನಮ್ಮವ್ವ ಮಾಡೋಕ್ಕಿಲ್ಲ, ನಾ ಮಾಡೋಕ್ಕಿಲ್ಲ, ಅಷ್ಟು ಚಂದ ಮಾಡಿದ್ದಾನೆ. ಬುಳಪ್ಪನ ಮಾಡ್ತಾನ ದೋಸೆ. ದಾಸಿಗೆ ಇಡ್ಲಿ ಮಾಡ್ದಂಗೆ ಮಾಡ್ಯಾಳ. ಉರಿ ಹಚ್ಚ್ರಿ, ಅರ್ಧ ದೋಸೆ ಹಂಗ ತಿಂದು ಕಲಿಬಿಟ್ಟಿದ್ವಿ ಈಗ. ಸೊ ಬರೀ ಫ್ರೆಂಡ್ಸ್, ಮಸ್ತ್ ದೋಸೆ ಅಂಕ ರೆಡಿ ಆದ್ವು. ಬಿಸಿ ದೋಸೆ ನಾಷ್ಟ ಮಾಡೋಣಂತ. ಚಟ್ನಿನ ರೆಡಿ ಆಗೈತಿ. ಊರ ಕಡೆ ಅಂಕರ ಅಪರೂಪಕ್ಕೊಂದು ದೋಸೆ ಮಾಡ್ತಾರೆ. ಸೊ ದೋಸೆ ಮಾಡ್ದಾಗ ಅಂಕರ ಮನೆಗೆ ಒಂದು ರೀತಿ ಹಬ್ಬ ಅಂತಂದಿರ್ಬೋದು. ಹಿಂಗೆ ವಾರಕ್ಕೆ 1 ಟೈಮ್ ಹಿಂಗೆ ಮಾಡ್ಕೊತಿದ್ರೆ ಏನೋ ಒಂದ್ಸಲ. ಹಳ್ಳಿ ಕಡೆ ಹಿಂಗನ, ನಮ್ಮ ಮನೆಗೆ ಅಂತನಲ್ಲ. ಸೊ ನಿಮ್ಮ ಮನೆಗೆಲ್ಲ ಏನು ವಾರಕ್ಕೂ ಒಂದ್ಸಲ ಹಿಂಗೆ ಮಾಡ್ತಿರೋ, ಹಿಂಗೆ ರೇರ್ ತಿಂಗಳಿಗೊಮ್ಮೆ, ಹಿಂಗೆ 2 ತಿಂಗಳಿಗೆ ಹಿಂಗೆ ಮಾಡ್ತಿರೋ, ಹೆಂಗೆ ಮಾಡ್ತೀರ ಅಂತಂದು ಕಮೆಂಟ್ ಮಾಡಿ ಹೇಳ್ರಿ. ನಮ್ಮ ಅಪ್ಪ ದೋಸೆ ಹಿಂಗೇನ ನಾಷ್ಟ ನೋಡ್ರಿ. ಸೊ ಅವ ನಾಷ್ಟ ಮಾಡ್ಕೊಂಡು ಸ್ವಲ್ಪ ಕೆಲಸ ಐತೆ ಅಂತಂದು ಹೊರಗೆ ಹೋಗ್ಬಿಟ್ಲು. ಸೊ ನಾವು ದೋಸೆ ಮಾಡ್ಕೊಂಡು ಈಗ ಉಂಡ್ವಿ. ಮತ್ತು ಅಮ್ಮನೂ ಹೊಲಗಿದ್ದ ಬಂದು ಅವನು ನಾಷ್ಟ ಮಾಡಕ್ಕಂತಿದ್ದ. ತುದುಗಟ್ಟೆ ಕುಂತನ್ನಕ್ಕಂತಿಲ್ಲ, ಒಳಗೆ ಬಂದು ಊಟ ಮಾಡ ಅಂತಂದು ಹೇಳಕ್ಕಂತಿದ್ದೆ. ಆ್ಯಕ್ಚುಲಿ ದಿನ ಅಡುಗೆ ಮನೆಯಾಗ ಕುತ್ಕೊಂಡು ಕುಂತಿದ್ದ ಅಂದ್ರೆ ಕಂಫರ್ಟಬಲ್ ಇರೋಂಗಿಲ್ಲ. ಹಿಂಗೆ ನಾರ್ಮಲಾಗಿ ನಾವು ಕುಂದಿರ್ತೀವಲ್ಲ ಹಂಗೆ ಕುಂದ್ರಕ್ಕೆ ಬರೋಂಗಿಲ್ಲ. ಸೊ ಅವಾಗ ಎಲ್ಲಿ ಕಂಫರ್ಟಬಲ್ ಇರುತ್ತೆ ಅಲ್ಲಿ ಕುಂತಿದ್ದ. ಮೆಟ್ಲ ಮೇಲೆ ಕುಂತುನಾಗ ಗಾವಾಗತ್ತ. ಅಲ್ಲಾದ್ರೆ ಒಂದು ಕಾಲು ಮಡಚ್ಬೇಕು, ಒಂದು ಕಾಲು ಮಡ್ಸಕ್ಕೆ ಬರೋಂಗಿಲ್ಲ ಅಂತಂದು ಹೇಳಿದೆ. ಹೌದಲ್ಲ ಅಂತಂದು ಇಕ್ಕಟ್ಟ ನೆನಪ ಆತ. ಸೊ ಹಳೆ ವ್ಯೂವರ್ಸಿಗೆ ಗೊತ್ತಿರ್ಬೋದು ನಮ್ಮ ದೊಡ್ಡ ತಮ್ಮಗ ಏನಾಗೈತಿ ಕಾಲಿಗೆ ಅಂತೇಳಿ. ನಾಳೆಗೆ ಅಂಕರೇನು ಎಲ್ಲರೂ ನಿಬ್ನ ಹೊಡಿದ್ರು. ಎಲ್ಲರೂ ಒಂದು ನಿಬ್ನ ಆಗೈತೆ ನಾಳೆಗೆ. ಬೇಸ್ ಬಿಡು, ನೀ ಚಿಕ್ಕಮ್ಮನ ಜೊತೆ ನಿಬ್ನ ಮಾಡು ಊರಾಗ. ನಾನು ಅಜ್ಜಿ ಒಂತವಲ್ವ ನಿಬ್ನ ಹೋಗೋದ. ಚಿಕ್ಕಮ್ಮ ನೀನು ಒಂದು ಮಾಡೋದ, 2 ತವಲೆ ಆತ. ಅಜ್ಜ ಒಂತವಲ್ಲೆ, ಉಲ್ಯಪ್ಪ ಮಾಮ ಒಂತವಲ್ಲೆ, ಚನ್ನಬಸ್ ಮಾಮ 5 ಅದಾವ. ಅವೇ ನಾಳೆಗೆ ನೋಡಲ್ಲಿ. ಇಲ್ಲ, ನಾನು ನಿಮ್ಮ ಜೊತೆ ಬರ್ತೀನಿ. ಈ ಬ್ಯಾಸಿಯಾಗ ಬಡ ಮದ್ವೆ ಮಾಡ್ಕೊಂಡು ಕಡೆಗೆ ಬಿಡ್ತಾರ. ಇದು ಮದ್ವೆ ಸೀಸನ್, ಇದು ನಿಬ್ನದ ಸೀಸನ್. ಇದು ಎಲ್ಲರೂ ಈಗ ಹೊಲ ಮನೆಗೆ ಏನು ಇರಂಗಿಲ್ಲ ತೆಗದಂತಂದು ಈಗ ಬಡ ಮಾಡ್ಕೊಂಡು ಕಡೆಗೆ ಬಿಡ್ತಾರ. ಮೇಗ ಅಷ್ಟು ಸರಿ ಮಿತ. ಯಾವ ಪಿಕ್ಚರ್ ಅದ? ಆ ಪಿಕ್ಚರ್ ಹತ್ರ ಏನು ಬರೋದನ? ಯಾರ ಹೀರೋ ಯಾರು? ಅಂಬರೀಷ. ಮತ್ತ ಹೀರೋಯಿನ್ ಯಾರದಾರ? ಆ ಪಿಕ್ಚರ್ನಾಗ ಮುಂದೆಲ್ಲ ಊಟ ಅಂತ ಬರ್ತಾನಪ್ಪ. ಯಾವಾಗ ನೋಡಿದ್ರು ಮಕ್ಕೊಂದ ಇರ್ತಾನವ. ಮಕ್ಕೊಂದ ಗಾಳಿ ಆದ್ನಿಲ್ಲ, ಊಟ ಬೇಕು, ಊಟ ಅಂತಿರ್ತಾನ. ಹೌದಾ? ಯಾದ್ನಿಲ್ಲ ಊಟ ಮಾಡಿ ಕಾಸು ಮಕ್ಕೊಂಡಿಲ್ಲ, ಅಲ್ಲಿ ಚಲೋ ಬರಿಕೆ ಹುಣ್ಣದ ಮನಗೋದ ಅವ್ನ ಡ್ಯೂಟಿ ಅದ ಪಿಕ್ಚರ್ ಒಳಗ. ಮತ್ತ ಹಾಯ್ ಬಡ್ದ ಏನೋ ಏನಾರ ಫೈಟಿಂಗ್ ಹೋಗ್ಬಿಡ್ದು.
ಅದು ಅಷ್ಟ ಈ ಮೂರದಾಗದನ ಒಂದು ವಜ್ರಮಣಿ ಇವ ಅಂಬರೀಷನ ಇವ ಇರ್ಬೇಕು ಅನ್ಸುತ್ತೆ ನನಗ ಪ್ರಭಾಕರ್ ಇರ್ಬೇಕು ಅನ್ಸುತ್ತೆ ಪ್ರಭಾಕರ್ ಅಲ್ಲ ಇದ್ರ ಅದನ್ನೆಲ್ಲ ಅಂತ ಹಾಲಕ್ಕಿ ಇದ್ರ ಅಂಬರೀಷ ಇದ್ರ ನಮ್ಮ ಅವು ನೋಡ್ರಿ ನಮ್ಮ ಅನ್ವಿತ ಮಾತು ಹೇಳ್ಕೊಡಕತ್ತ ಏನೋ ಮಸೂರು ಮಸೂರು ಮಶೂರು ಸರ್ ಊಟ ಮಾಡ ಮಶೂರು ಯಾಕ ತಿನ್ನಕತ್ತೀನಿ ಕನವಲ್ದು ಅಪ್ಪನ ಬಿಟ್ಟು ಏನು ಇವತ್ತ ಕರ್ರಿ ಅಪ್ಪನ ಅಪ್ಪ ತೊಗೊಂಬಾವ ಕರಿ ಅಪ್ಪನ ಟೈಮ್ ಆಗೈತಲ್ಲ ಅಪ್ಪ ಬಂದಲ್ಲ ಇವತ್ತು ಊಟಕ್ಕೆ ಅಲ್ಲ ನೀನು ಅಗೆಲ್ಲ ಕೊಟ್ಟಿದ್ರ ತುಂಬಾ ಖಾರ ಹಾಕ್ತಿದ್ಯಾ ಅವಲ್ ಬೇ ಸಾಕನ ಇಲ್ಲ ಹಾಂ ಇದು ಸಾಕಾಗತ್ತ ತಿನ್ಲಿಲ್ಲ ಮತ್ತೇನು ಅನ್ನ ಮಜ್ಜಿಗೆ ಉಣ್ತೀನಿ ಸ್ವಲ್ಪ ತಿನ್ನ ಸೊ ಇದು ಬಂದು ಮಾರ್ನಿಂಗ್ ಮಾಡಿರೋಂತಹ ವಿಡಿಯೋ ಕ್ಲಿಪ್ಪಿಂಗ್ ನೋಡ್ರಿ ಆ್ಯಕ್ಚುಲಿ ನಾನು ಕಂಟಿನ್ಯೂಸ್ ಆಗಿ ಡೈಲಿ ಬ್ಲಾಗ್ ಮಾಡಿಲ್ಲ ಮಿನಿಮಮ್ ಈ ಬ್ಲಾಗ್ನಾಗಿಲ್ಲ ಅಂದ್ರೆ ಒಂದು 3-4 ಡೇಸ್ದು ವ್ಲಾಗ್ ಆಯಿತು ಏನೋ ನನಗೂ ಅಷ್ಟು ನೆನಪಿಲ್ಲ 3 ಡೇಸ್ ಇರ್ಬೋದು ಒಮ್ಮದಾಗ ಬಂದೈತಿ ಮತ್ತು ನಾಷ್ಟ ಮಾಡಕ್ಕಂತಿ ಸೊ ಈಗ ಬ್ಲಾಗ್ ಸ್ಟಾರ್ಟ್ ಮಾಡಕ್ಕಂತಿ ನೋಡ್ರಿ ಈಗ ನಾನು ನಾಷ್ಟ ಮಾಡಬೇಕು ಅನ್ವಿತನ ಜಳಕ ಆಗೈತಿ ಆಗಲೇ ಇಬ್ಬನ ಕರೆದ್ರಲ್ಲ ಸುಮಿತ್ರ ಇನ್ನು ಯಾವಾಗ ಹೋಗ್ತೀನಿ ನೀನು ಅಕ್ಕಿ ಕಡೆಗೆ ನಾನಂಕೂರ ಬರಲ್ಲ ಸೊ ನಾವು ಈಗ ನಮ್ದು ಒಂದು ಈಗ ನಿಬ್ನ ಐತಿ ಏನ್ ನಿಬ್ನ ಐತಿ ಅಂತ ವ್ಲಾಗ್ನಾಗ ತೋರಿಸ್ತೇನೆ ಅಂತ ಈಗ ನಾಶ ಮಾಡಿ ಬೆಳೆದ್ರು ರೆಡಿ ಹಾಕಿವಿ ನಾಷ್ಟಕ್ಕೆ ಅವಲಕ್ಕಿ ಮಾಡೈತಿ ನೋಡ್ರಿ ನೀನು ನಾಷ್ಟ ಆಗಿದ್ದಾನೈತ ಕುಡಾಕ ನಿಲ್ತಂಬ ಮೊಸರು ಹಾಕ್ಬೇ ಹಿಂಗ ಎನಿಸ್ಬೇಕ ನೀವು ಮತ್ತೆ ಗಾಡಿ ಹರಾಕಿಲ್ರಿ ನೀವಲ್ಲ ರೊಟ್ಟಿ ಎಣ್ಸಾಕತ್ತೀರಿ ಇವು 35 ಯಾರಿಗೆ ಇವು ನಿನ್ ನನಗ ಯಾಕ ನೀನ್ ನನ್ನಗ 20 ನನಗ ನಿಮ್ಮ ಮಾಮ ಅಲ್ಲ ನಾವ 19 ಬಿದ್ದು ಸುಳ್ಳು ಹೇಳ್ತಾವ ಬಿದ್ದು ಏನ್ ಮಾಡಿದೆ ಒಂದು ರೊಟ್ಟಿ ಇಷ್ಟು ಭಾಳ ದಿನ ಆತೇವ ಈಗ ಈಗ ಹೋದವ ಅಲ್ಲೇ ಹಬ್ಬಕ್ಕೆ ಬರೋದವ ಇಷ್ಟು ಇಡಂಗಿಲ್ಲ ಇಡು ಇವನ್ನ 2 ಜೋಡಿ ಮೇಗುಡ ಅವನ್ 2 ಜೋಡಿ ಮೇಗುಡ ಇವನ್ 2 ಜೋಡಿ ಮೇಗುಡು ಮತ್ತೆ ಜೋಡಿ ಬೇಕಾದವು ಮತ್ ಇವನ್ 2 ಜೋಡಿ ಮೇಗುಡು ಬೇರೆ ಜೋಡಿ ಎಷ್ಟ್ 4 ಜೋಡ ಅದು ನೋಡ್ಬೇ ನಿನಗ ಅದನ್ನ ನೀ ಕಟ್ ಮಾಡೋದು ನಾ ತಗೊಂಡಿ ಇದನ್ನ ಆಜತ ನಾನು ಅವನ್ನ ಇವ್ ಲಗ್ನ ನಾನು ಹೊಳ್ಳಿ ಅವನ್ನ ಆತನಿ ಜಗದ ಪತ್ಲಕ್ಕೇನು ಕಮ್ಮಿ ಇಲ್ಲ ದಿನ ಒಂದೊಂದು ಮಿನ್ನ ಉಡು ಸೀರಿ ಅದ ಮಿನ್ನ ಅದ ದಿನಾಲು ಉಟ್ರ ಬೇಜಾರಾಕೈತಿ ಅಮ್ಮಿ ಅಷ್ಟು ಇದ್ದಿದ್ರೆ ನೀನ ಪತ್ಲ ಒಂದ್ಸಲಿಯಾರ ಊಡ ಈ ಸಲ ಬೆಳಗಾಕ್ ಹೋಗೋ ಮುಂತಾಗ ಅಮ್ಮಿ ಒಂದ ಸಲಿಯ ಅಮ್ಮಿ ಒಂದ ಸಲಿ ಇವ್ನು ಅಷ್ಟು ಸೀರೆ ಹೊಲ್ಲ ನೋಡಿ ನೀವತ್ತ ಚಮರನ ಹೇಳ್ತೀನಿ ನಿಂದು ಕಷ್ಟ ಕೊಡ್ತೀನಿ ಇವತ್ತ ನಿನ್ನ ನೋಡು ಅದು ಕತ್ರ ಮಂಡಾಗೈತಿ ಪೇಪರ್ ಅದ ಕಟ್ ಮಾಡಿ ನಿಂದ್ರ ಏನ್ರ ಬಿಟ್ಟೇನು ತಗೊಂಡೆ ಫೇಸ್ ವಾಶ್ ಯಾರದ ಕಡೆ ಅದ್ರ ಕಡೆ ಇತ್ತಲ್ಲ ಇಲ್ಲಿ ನಿಂದ ಫೇಸ್ ವಾಶ್ ಸೋಪ್ ತಗೊಂಡ್ ನಾನು ಬ್ರಷ್ ನಿನ್ನ ಬ್ಲಾಗ್ ನೀನ ನೋಡ್ದೆ ಯಾಕ ನೀ ಮಾಡಬಾರ್ದಂತೈತಿನ
ನಾವು ಇನ್ನೂ ಊದ್ಬಿಟ್ಟು ಬರಬೇಕು. ನಾವು ಊರಿಗೆ ಬಂದ ಸುಟ್ಟ ಒಟ್ಟು ದಿನ ನಿಬ್ನ ಹೊಡ್ಯಾಕತ್ತಾರ ನೋಡ್ರಿ. ನಮ್ಮಪ್ಪ ನಮ್ಮವ್ವ ಈಕಿ. ನಾ ಬಂದಿನಿ, ಹೋಗ್ಬೇಡ ಅಂದ್ರು ಕೇಳೋಳು ಹೊಂಟ್ ನಿಂತ ನೋಡ್ರಿ ತಯಾರಾಗಿ. ನಾನು ಕಳ್ಸಕತ್ತೀನಿ. ಬಂದಪ್ಪ ಅಪ್ಪ ಬಂದರು. ಒಂದ್ ಫೋಟೋ ಹೊಡಿ. ನಾವು ಫೋಟೋ ತೆಗೀರಿ. ಏನ್ ಮಾಡಿದ್ದು? ಇವತ್ತು ತುಸ ಮಾಡ್ಕೊಂಬಂದೆ. ಯಾವತ್ತು ಚಾ ಯಾರು ಮಾಡ ಐತಿ. ಇಷ್ಟೊಂದು ಚಾ ಯಾರು ಮಾಡಂದ್ರ ನೀನು? ಇಷ್ಟೊಂದು ಚುಮರಿ ನೋಡ್ರಿ, ಇಷ್ಟೊಂದು ಕೊಡ ಚಾ ಮಾಡ್ಕೊಂಬಂದ. ಹಾಂ, ನೀನು ಚಾ ಪಾರ್ಟಿ ಮಾಡಕ್ಕೆ ನೀನು ದೊಡ್ಡ ಬಟ್ಲ ಯಾಕೆ ನಂಗೆ ಗೊತ್ತನು? ನಾನು ಕುಡಿತೇನೆ, ನೀನು ಕುಡಿ. ಇವತ್ತು ಚಾ ಕುಡಿ ಬರ್ದವ ಬಿಸಿಲಾಗಿ ಇಂಥ ಹೊರಾಗ. ಅದ್ರ ಚಾ ಐತಿ, ಇನ್ನೂ ಎಷ್ಟು ಕುಡಿಬೇಕಂತಂದು ಮಾಡಿ ಚಾ. ಹೌದು, ನೀರೈತಿ. 2 ಕಪ್ ಯಾರು ಮಾಡ್ತಾರೆ ಇದ್ರಾಗ 6 ಮಂದಿ ಕುಡಿತಾರ ನೀತ. ಇನ್ನೂ ಇಷ್ಟ ಐತಿ ಚಾ. ತುಸ ಮಾಡ್ಯವ ಹಿಂಗೆ ಚಾ ಮಾಡೋದಾಗ ಗೊತ್ತಿಲ್ಲ, ಹಿಂಗೆ ಲಿಮಿಟ ಇಲ್ಲ ಮಾಡಕ್ಕೆ. ಇಷ್ಟ ಮಾಡಿದ್ದನ ದೊಡ್ಡದು. ಓ ದೊಡ್ಡದು ತುಸ ಮಾಡಿ ನೋಡ, ಕಮ್ಮಿ ಮಾಡಿವಲ್ಲ. 2 ಬಟ್ಟಲಷ್ಟು ನೀರು ಹಾಕ್ಬೇಕು ಇಬ್ಬರಿಗೆ, ಮತ್ತದು ಕಾಲು ಹಾಕ್ತೀವಿಲ್ಲ ಸರಿ ಹೋಗುತ್ತಾ. ಆಮೇಲೆ ತಾತಾರ ಬರ್ತಾರ, ಅಜ್ಜಿರ್ ಬರ್ತಾರ, ಚಿಕ್ಕಮ್ಮರ್ ಬರ್ತಾರ. ಇದೆಲ್ಲ ಹಂಗಾರೆ ತೆಗೆದ್ಬೋವು ಈಗ. ಇನ್ನ ಐತಿ ಭಾಳ, ಅದಕ್ಕಿಂತ ಡಬಲ್ ಐತಿ. ಅವ್ವಾ ದೇವ್ರೆ. ಸೊ ಎಸ್ ನೋಡ್ರಿ, ಈವ್ನಿಂಗ್ ಟೈಮ್ನಾಗ ಅನ್ವಿತಾ ಚುಮ್ಮರಿ ಚಾ ಎಲ್ಲ ಮಾಡ್ಕೊಂಬಂದಿದ್ಲು. ಸೊ ಕುಡ್ದು ಕೇಟ. ಆ್ಯಂಡ್ ಈಗ ನೋಡ್ತಾ ಇರ್ಬೋದು ಈವ್ನಿಂಗ್ ಈಗ ಸನ್ಸೆಟ್ ಆಗಕ್ಕಂದೈತಿ ಮಸ್ತ್. ಸೊ ಸನ್ಸೆಟ್ಗೆ ನೋಡ್ಕೊಂತ ಇಲ್ಲೇ ಮಳಗಿ ಮ್ಯಾಗನು ನಿಂತೀವಿ, ಅವನ್ ದಾರಿ ಕಾಯಕ್ಕಂತೀವಿ. ಹಂಗೆ ಮಸ್ತ್ ಚಂದ್ರನ ಕಾಣಕ್ಕಂತನ, ಒಂದು ಕಡೆ ಸೂರ್ಯ ಒಂದು ಕಡೆ ಚಂದ್ರ. ನಮ್ಮವ್ವ ನಿಬ್ಲಂಗೆ ಹೋಗ್ಯಾಳ ಗೃಹ ಪ್ರವೇಶ ಅಂತೇಳಿ. ಸೊ ಇನ್ನೂ ಬರವಳ ಅಂತಂದು ಆಕಿನ ಹಾದಿನ ಕಾಯಕತ್ತೀನಿ ನೋಡ್ರಿ. ನಮ್ಮವ್ವ ನಿಬ್ನ ಮುಗಿಸ್ಕೊಂಡು ಈಗ ಬಂದಳ್ರಿ. ಟೈಮ್ 8 ಗಂಟೆ ಆಗೈತಿ. ಮೊಮ್ಮಗಳಿಗೆ ಸೀರೆ ಮಡ್ಸೋದು ಹೇಳ್ಕೊಡಕತ್ತ, ಹಿಂಗೆ ಮಡ್ಸೋದು ಅಂತೇಳಿ ಅಲ್ಲಿ ಹ್ಯಾಂಗರ್ಗೆ ಹಾಕಿ ಒಬ್ಬರ ಹೆಂಗೆ ಸೀರೆ ಮಡ್ಸೋದು ಅಂತೇಳಿ. ನಂಗೆ ಗೊತ್ತದ, ಅದನ್ನ ಪ್ರತಿ ಸಲ ಹಂಗ ಮಾಡ್ತೇನೆ ನಾನು. ಈಗ ನೀನು ಇದಕ್ಕೆ ಹೋದೆ ಅಲ್ಲ, ಅವಾಗ ಇದನ್ನ ನಿನ್ ಸೀರೆ ಉಟ್ಕೊಂಡಿದ್ಲವ, ಈಗ ಉಟ್ಕೊಂಡಿಲ್ಲ ಅದ ಸೀರೆನ ಉಟ್ಕೊಂಡಿದ್ಲು. ನಿನ್ ಜಂಪರ್ ಹಾಕೊಂಡಿದ್ಲು. ನಿನಗೆ ಹೆಂಗ್ ಕರೆಕ್ಟಾಗಿ ಆಗಿದ್ದಾಕಿ ಹಂಗ ಕರೆಕ್ಟಾಗಿ ಆಗಿದ್ದ ಚಂದ ಬಸ್ಸು ತೆಗ್ಗಿದ್ಯಮ್ಮ ಆಗ್ಯ ನೋಡು. ಬಂದ್ ನೋಡಿ ಇನ್ನೊಬ್ಬ ತೆಗ್ಗಿದ್ಯಮ್ಮ. ಹಲೋ, ನಾಳೆ ವಾರ ಏನು ಹೇಳಿಲ್ಲ ಅಂತ. ವಾರ ಇದ್ದಂಗಿಲ್ಲ, ನಾಳೆ ಶುಕ್ರವಾರ ಅಲ್ಲ. ಏನಪ್ಪ ಕೇಳ, ಅಪ್ಪನ ಕೇಳ, ಅಪ್ಪ ಗೊತ್ತಿರುತ್ತ. ಕೇಳಿ ಹೇಳ್ತೀವ, ಅಪ್ಪ ಮನೆಗೆ ಬರ್ತಾವ ಕೇಳಿ ಹೇಳ್ತೀನಿ. ಈಗ ಇನ್ನೂ ಈ ಮನ್ಯಾಗ ಲೈಟ್ ಅದಾವ ನಡೀತಾ. ಅವತ್ತು ಚಿಮ್ನ ಇರ್ತಿತ್ತು. ನಿಮ್ಮ ಅಂತ ಒಳಗ ಇರ್ತಿದ್ದಿಲ್ಲ, ಒಳಗೆ ಬರ್ತಿದ್ದಿಲ್ಲ. ನಾವು ಹೊಲಕ್ಕೆ ಹೋಗ್ತೀವಿ ಅಂದ್ರೆ ನನಗೆ ಗಂಜಿ ಕೊಡ್ತೈತೆ ಅಂತಿದ್ಲು. ನಿಮ್ಮ ಮನ್ಯಾಗ ಇರ್ಬೇಕು. ಈಗ ಇನ್ನೂ ಈ ಹೊಸ ಮನೆಗೆ ಬೊಗಂತಿ ಅದಾವು, ಲೈಟ್ ಅದಾವು. ಅವಾಗ ಚಿಮ್ನ ಇರ್ತಿತ್ತು, ಬರೀ ಬೆಳ್ಕಂಡು ಇರ್ತಿತ್ತು. ಬೆಳ್ಕಂಡು ಮನೆಯೊಳಗೆ ಬೆಳಕ ಬರ್ತಿದ್ದಿಲ್ಲ. ಅಜ್ಜಿ ಮತ್ತು ಅಜ್ಜ ಹೊಲಕ್ಕೆ ಹೋದ್ರೆ ಬರೋ ಮಟ್ಟ ಕಟ್ಟಿ ಮ್ಯಾಗ ಕುಂತಿರ್ತಿದ್ದೆ. ಒಟ್ಟ ಒಳಗೋಗಿ ಚಿಮ್ನ ಹಚ್ಚುತ್ತಿದ್ದಿಲ್ಲ. ಲೈಟ್ ಅದಾವ ನೋಡಿದ್ರಿ ಇವಾಗ. ಮನ್ಯಾಗ ನಂಜಿಗೋಲ್ಲ, ಲೈಟ್ ಅದೈತಿ, ಬೆಳಕಿರ್ತೈತಿ. ಆ ಮನೆ ಈ ತಾಳ ನಿಂತ್ರ ಫುಲ್ ಒಳಗೆ ಕತ್ತಲು ಗಡಿ ಕಾಣ್ತಿತ್ತು. ಮನಿ ಹಾಲ ನೋಡ್ತಾರ ಚಂದ ಅನ್ನಕ. ಪಡ್ಸಾರಿಗಳು ನೋಡ್ತಾರ, ಹಾಲ ನೋಡ್ತಾರ. ನಿಮ್ಮ ಮನಿ ಪಾಯ ತೆಪ್ಪೈತಂದ್ರು ಅಟ್ಟ ಮಾಡ್ಯದಲ್ ಬೇ. ಮತ್ತು ಆಟ ಬಂದ್ರೆ ಹಿಂಗೆ ಇದು ಆಟ ಬರಲಿಲ್ಲ ಅಂದ್ರೆ ಫುಲ್ ಇದು ಪಡ್ಸಲೆಕ್ಕಿತ್ತು. ಇದು ಪಡ್ಸಲೆಕ್ಕಿತ್ತಾರೆ. ಇಪ್ಪ ಹಾಲಿನಾಗ ಹಿಂಗೆ ಮಾಡಕ್ಕಿತ್ತು. ಹೊರಗೆ ಮಾಡ್ಬೇಕಾಕಿತ್ತು ಟಾಯ್ಲೆಟ್.
ಬೆಡ್ರೂಮೇ ಅಟ್ಯಾಚ್ ಮಾಡ್ಬೇಕಾಗಿತ್ತು, ಟಾಯ್ಲೆಟ್ ಬಾತ್ರೂಮು ಅಟ್ಟು ಬರ್ತಿದ್ದಿಲ್ಲ, ಹೊರಗೆ ಮಾಡನ್ನೇ ಮೆಟ್ಲ ಹೊರಗೆ ಬರ್ತಿತ್ತು ಮ್ಯಾಳೆ ಮ್ಯಾಗ ಹೋಗಕ್ಕೆ. ಇದ್ರ ಏನಾಗೈತಿ ಬೇಸೇನ ಐತಿ ಅಳವೆ ಮತ್ತು ಅಟ್ಟ ಇದೆಲ್ಲ ಮತ್ತು ಬೇಸ ಐತಿ. ಇದ ಚಂದ ಐತಿ ಒಂದೇನೋ ಪಡ್ಸಲ್ ಎಷ್ಟೋ ದ್ವಾಡದಾಗಿಲ್ಲ ಅಷ್ಟ, ಅವನ್ನೆಲ್ಲ ಬೇಸಾಗೈತಿ. ತಳಗೆ ಇಲ್ಲೊಂದು ದಿವ್ಸ ಮಕ್ಕೋಬೋದು, ಅಡ್ದ ಮಕ್ಕೋಬೋದು, 2 ರೂಮ್ನಾಗ ಮಕ್ಕೋಬೋದು. ಅಡ್ದಾಗಂತೂ ಉಸುರು ಮುಕ್ಕೊಂತೀವಿ.